ಕಳೆದ ವಾರ ನಮ್ಮ ಪೂರ್ವ ವಿಭಾಗದ ವ್ಯಾಪ್ತಿಯಲ್ಲಿ ಬರುವಂಥ ಕೆಜೆಹಳ್ಳಿ, ಡಿಜೆಹಳ್ಳಿ ಮತ್ತು ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಕೇರ್ಫುಲ್ಲಾಗಿ ಒಂದು ಗುಪ್ತ ಮಾಹಿತಿಯನ್ನು ಸಂಗ್ರಹಿಸಿದರು. ಏನು ಅಂದರೆ ಅದು ವಿಶಾಖಪಟ್ಟಣಮಿಂದ ಒಂದು ದೊಡ್ಡ ಕನ್ಸೈನ್ಮೆಂಟು ಡ್ರಗ್ಸ್ ಬರುತ್ತೆ ಅಂತ. ಆ ಮಾಹಿತಿಯನ್ನು ಆಧರಿಸಿ ನಮ್ಮವರು ಆಂಧ್ರ ಪ್ರದೇಶದ ಬಾರ್ಡರ್ಗೆ ಹೋಗಿ ಅಲ್ಲಿಂದ ಅದು ಯಾರು ತರ್ಬೋದು ಅಂತ ಹೇಳಿ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಅವರನ್ನು ಅಲ್ಲಿಂದ ಫಾಲೋ ಮಾಡಿಕೊಂಡು ನಮ್ಮ ಬೆಂಗಳೂರು ನಗರ ಪ್ರವೇಶಿಸಿದಾಗ ನಮ್ಮ ಲಿಮಿಟ್ಸ್ಗೆ ಬಂದಾಗ ಅವರನ್ನು ಅರೆಸ್ಟ್ ಮಾಡಿ ಅವರಿಂದ ಸುಮಾರು 318 kgಯಷ್ಟು ಗಾಂಜಾವನ್ನು ಒಂದು ಮಾರುತಿ ವೆಹಿಕಲ್ನಲ್ಲಿ ತರ್ತಾ ಇದ್ದದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ಸೀಸ್ ಮಾಡಿದ್ದಾರೆ. ಸೊ ಇದರ ಹಿನ್ನೆಲೆ ಏನು ಅಂದರೆ ಗಾಂಜಾ ಯಥೇಚ್ಛವಾಗಿ ದಕ್ಷಿಣ ಭಾರತಕ್ಕೆ ಬರೋದು ಒರಿಸ್ಸಾ ಕಾಡಿನಲ್ಲಿ ಬೆಳೆದು ಅಲ್ಲಿಂದ ವಿಶಾಖಪಟ್ಟಣಮಿಂದ ಅನಂತಪುರಮಿಂದ ಕೋಲಾರದಿಂದ ಬೆಂಗಳೂರು ನಗರ, ಬೆಂಗಳೂರಿನಿಂದ ಕೇರಳ ಮತ್ತು ತಮಿಳುನಾಡಿನ ಕೆಲವು ಭಾಗಗಳು ಹೋಗುತ್ತೆ. ಸೊ ಇದೊಂದು ಟ್ರಾನ್ಸಿಟ್ ರೂಟ್, ಒಂದು ಟ್ರಾನ್ಸಿಟ್ ರೂಟ್ ಹೀಗಿರುತ್ತೆ, ಇನ್ನೊಂದು ಟ್ರಾನ್ಸಿಟ್ ರೂಟು ಹೈದರಾಬಾದ್, ಬೀದರ್ ಮತ್ತು ಪೂನಾ, ಬಾಂಬೆಗೆ ಹೋಗುತ್ತೆ. ಸೊ ಈ ಕನ್ಸೈನ್ಮೆಂಟ್ನ ನಾವು ಇಂಟರ್ಸೆಪ್ಟ್ ಮಾಡಿದಾಗ ಇದರಲ್ಲಿ ನಮಗೆ ಮೊದಲು ಸಿಕ್ಕಿದ್ದು ಸಂತೋಷ್ ಅಲಿಯಾಸ್ ಕುಟ್ಟಿ ಅಂತ. ಇವನು ಕೇರಳ ರಾಜ್ಯದಲ್ಲಿ ನಟೋರಿಯಸ್ ಡ್ರಗ್ ಸ್ಮಗ್ಲರ್, ಅವನು ಪೆಡ್ಲರ್ ಇವನು. ಸೊ ಇವನ ಮೇಲೆ ಸುಮಾರು 16 ಕೇಸಸ್ನ ವಿವಿಧ ಪೊಲೀಸ್ ಠಾಣೆಗಳಲ್ಲಿದೆ. 3 ಬಾರಿ ಇವನನ್ನು ಕೇರಳ ಸರ್ಕಾರ ಗೂಂಡಾ ಆ್ಯಕ್ಟ್ ಹಾಕಿ ಒಳಗಡೆ ಕಳಿಸಿದ್ದಾರೆ. ಗೂಂಡಾ ಆ್ಯಕ್ಟ್ ಹೊರಗಡೆ ಕಳಿಸಿದ್ರೂ ಕೂಡ ಇವನು ಬದಲಾಗದೆ ವಾಪಸ್ ಬಂದು ಇದು ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಸೊ ಅವನನ್ನು ನಾವು ಬಂಧಿಸಿದ್ವಿ. ಇವನಿಗೆ ಸಪೋರ್ಟ್ ಮಾಡಿದಂಥವರು ಬೆಂಗಳೂರು ನಗರದ ರೇಷ್ಮಾ ಅನ್ನೋ ಒಂದು ಮಹಿಳೆ ಮತ್ತು ಅವಳ ಸ್ನೇಹಿತ, ಅವರನ್ನು ಕೂಡ ನಾವು ಕಸ್ಟಡಿ ತೊಗೊಂಡಿದ್ವಿ, ಅರೆಸ್ಟ್ ಮಾಡ್ಕೊಂಡಿದ್ವಿ. ಸೊ ಅರೆಸ್ಟ್ ಮಾಡಿಕೊಂಡು ಅದನ್ನು ನಾವು ಪ್ರೊಸೀಜರ್ ಮಾಡಿ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ನಾರ್ಕೋಟಿಕ್ಸ್ ಆ್ಯಕ್ಟ್ NDPS ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಸೊ ಇದ್ರ ಮುಖಾಂತರ ನಾನು ಏನು ಹೇಳೋದು ಅಂದರೆ, ಯುವ ಜನತೆ ಈ ಮಾದಕ ವಸ್ತುಗಳು ಅಂದರೆ ಭಾಳ ಲಿಬರಲಾಗಿ ಸಿಗುವಂಥ ಗಾಂಜಾದಿಂದ ದೂರ ಇರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಇದು ಸುಮಾರು 3 ರಿಂದ 4 ಕೋಟಿ ಬೆಲೆ ಬಾಳುವಷ್ಟು ಡ್ರಗ್ಸ್ ಇದೆ. ಸೊ ಇದು ಫ್ರೆಶ್ ಎಲೆ ಅಲ್ಲಿಂದ ತೊಗೊಂಡು ಬಂದಿದ್ದಾರೆ. ಸೊ ಇದು ನಮಗೆ ಬಂದ ಮಾಹಿತಿ ಏನು ಅಂದರೆ, ಹೊಸ ವರ್ಷಕ್ಕೆ ಇದನ್ನು ಬೇರೆ ಬೇರೆ ರೆಸ್ಟೋರೆಂಟ್ಗಳು, ಕ್ಲಬ್ಸಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಇಟ್ಟಿದ್ದು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಹಾಗಾಗಿ ಇದೊಂದು ಮೇಜರ್ ಸಪ್ಲೈನನ್ನು ನಾವು ಬ್ರೇಕ್ ಮಾಡ್ದಂಗೆ ಆಗಿದೆ. ಆಪರೇಷನ್ನು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್, ಈ ಥರದ ಒಂದು ಕೇರಳ ಡ್ರಗ್ಸ್ ಸ್ಮಗ್ಲರು ಸೊ ಅಲ್ಲಿಂದ ಒರಿಸ್ಸಾದಿಂದ ಹೊರಟಿದ್ದಾನೆ. ಸೊ ಹೊರಟಾಗ ಅದು ಬೆಂಗಳೂರಿಗೆ ಸಪ್ಲೈ ಕೊಡ್ತಾನೆ, ಒಂದು ಅರ್ಧ ಕೇರಳಕ್ಕೆ ತೊಗೊಂಡು ಹೋಗ್ತಾನೆ. ಆ ಕೊಟ್ಟಂಥ ಮಾಹಿತಿ ಮೇಲೆ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿ ಯಾರಿರ್ಬೋದು, ಇವನು ಮುಖಚಾರಿ ಆಗಿರುತ್ತೆ ಅಂತ. ಹಾಗಾಗಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಲ್ಲಿಂದ ಹೋಗಿ ಒಂದು ಇದೇ ವೆಹಿಕಲ್ ಇರ್ಬೋದು ಅಂತೇಳಿ ಅದನ್ನು ಫಾಲೋ ಮಾಡಿಕೊಂಡು ಇವರು ಎಷ್ಟು ಚಾಲಾಕಿ ಅಂದರೆ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಅದನ್ನು ಬೆಡ್ಶೀಟ್ ಒದಿಸಿ ಕಾರು ಒಳಗಡೆ ಅದನ್ನು ಸೊ ಯಾರೋ ಹೇಳಿದರೆ ಆಸ್ಪತ್ರೆಗೆ ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿ ಅದನ್ನು ಕವರ್ ಮಾಡಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆಯನ್ನು ತಪ್ಪಿಸ್ಕೊಂಡು ಬೆಂಗಳೂರು ಬಂದಿದೆ. ಇದೇ ಪ್ರಕರಣ, ಒಂದೇ ಒಂದು ಪ್ರಕರಣ ಇದೆ. ಸೊ ಅವರು ಅಸಿಸ್ಟ್ ಮಾಡೋಕ್ಕೆ ಹೋಗಿ ಸಿಗಾಕ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆ ರಿಸೀವ್ ಮಾಡಿಕೊಂಡು ಬೇರೆ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸೊ ಆ ಮಹಿಳೆಗೆ ಜವಾಬ್ದಾರಿ ಕೊಟ್ಟಿದ್ದು. ರೇಷ್ಮೆ ಮೊದಲನೇ ಬಾರಿಗೆ. ಬಟ್ ಈ ಒಂದು ಕುಟ್ಟಿ, ಸಂತೋಷ್ ಅಲಿಯಾಸ್ ಕುಟ್ಟಿ, ಸೊ ಈಸ್ ಅ ನಟೋರಿಯಸ್ ಡ್ರಗ್ ಸ್ಮಗ್ಲರ್, ಬೆಟ್ಲರ್.